Namaste students. So factors of marketing environment na discuss madana. So there are only two factors. One is micro, the other one is macro. ಒಂದು ಮೈಕ್ರೋ ಇನ್ನೊಂದು ಮ್ಯಾಕ್ರೋ. ಮೈಕ್ರೋ ಅಂತಂದ್ರೆ ಆ ವರ್ಡ್ ಹೇಳುತ್ತೆ ವೆರಿ ಸ್ಮಾಲ್. ಇಟ್ ಈಸ್ ವೆರಿ ಲಿಮಿಟೆಡ್. ಲಿಮಿಟೆಡ್ ಅಂದ್ರೆ ಸ್ಮಾಲ್ ಏರಿಯಾ ವಿತ್ ಇನ್ ದಿ ಆರ್ಗನೈಸೇಷನ್. ಇದನ್ನ ಮೈಕ್ರೋ ಅಂತ ಹೇಳ್ಬೋದು. ಮ್ಯಾಕ್ರೋ ಅಂತಂದ್ರೆ ಔಟ್ಸೈಡ್ ಇಟ್ ಈಸ್ ವೆರಿ ಲಾರ್ಜ್ ಅಂತ ಹೇಳ್ಬೋದು. ಸೊ ಈ ಫ್ಯಾಕ್ಟರ್ಸ್ ನ ಡಿಸ್ಕಸ್ ಮಾಡೋಣ. ಮೆಜಾರಿಟಿ ಕ್ವೆಶನ್ ಪೇಪರ್ ಅಲ್ಲಿ ಈ ಕ್ವೆಶನ್ ನ ಕೇಳಿದ್ದಾರೆ. ಸೊ ನೋಡಿ, micro environment, the term micro environment refers to the environment that exists within a company organization and can influence daily operations. Daily operations influence ಮಾಡುವಂಥದ್ದನ್ನ it is connected to a small area where the company operates. ಸೊ ಇದ್ರದ್ದು ಕೀ ಕಾಂಪೊನೆಂಟ್ಸ್ ಏನೇನು ಅಂತಂದ್ರೆ ಯಾವ್ದು ಬರುತ್ತೆ ಅಂತಾರೆ. ಕಂಪನಿ, ಸಪ್ಲೈಯರ್ಸ್, ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್, ಕಾಂಪಿಟೇಟರ್ಸ್, ಪಬ್ಲಿಕ್ಸ್ ಅಂಡ್ ಕಸ್ಟಮರ್ಸ್. ಈ ಡೈಲಿ ಆಪರೇಷನ್ಸ್ ಅಲ್ಲಿ ಇವರೆಲ್ಲ ಇದ್ದೇ ಇರ್ತಾರೆ. ಸೊ ದೀಸ್ ಆರ್ ಕೀ ಕಾಂಪೊನೆಂಟ್ಸ್ ಆಫ್ ಮೈಕ್ರೋ ಅಂತ ಹೇಳ್ಬೋದು. ಮೈಕ್ರೋ ಅಂತಾರೆ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಅಂತ ಹೇಳ್ಬೋದು ವಿತ್ ಇನ್ ದಿ ಆರ್ಗನೈಸೇಷನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ macro environment. So next concept is macro environment. These are larger societal forces that affect the micro environment. Micro ಅಂದ್ರೆ it is very small. Macro ಅಂತಂದ್ರೆ it is very large ಅಂತ ಹೇಳ್ಬೋದು. ಕೀ ಫ್ಯಾಕ್ಟರ್ಸ್ ಅಂದ್ರೆ ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅನ್ನೋ ಒಂದು ಡೆಮೋಗ್ರಫಿಕ್ ಫೋರ್ಸಸ್, ಒಂದು ಎಕನಾಮಿಕ್ ಫೋರ್ಸಸ್, ಒಂದು ನ್ಯಾಚುರಲ್ ಫೋರ್ಸಸ್. ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ನಾನು ಕೂಡ ಟೂ ಪಾಯಿಂಟ್ಸ್ ಹಾಕಿದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಪೊಲಿಟಿಕಲ್ ಫೋರ್ಸಸ್, ಲೀಗಲ್ ಫೋರ್ಸಸ್, ಸೋಶಿಯೋ ಕಲ್ಚರಲ್ ಫೋರ್ಸಸ್, ಇಷ್ಟು ಎಲ್ಲ ಫ್ಯಾಕ್ಟರ್ಸ್ ಮೈಕ್ರೋ ಎನ್ವಿರಾನ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಒಂದೇ ಡಿಸ್ಕಸ್ ಮಾಡೋಣ. ಡೆಮೋಗ್ರಫಿಕ್ ಫೋರ್ಸಸ್. ಡೆಮೋಗ್ರಫಿ ಅಂತಂದ್ರೆ ಸೊ ಪಾಪ್ಯುಲೇಷನ್, ಒಂದು ಸರ್ಟೆನ್ ಗ್ರೂಪ್, ಸರ್ಟೆನ್ ಏಜ್ ಡಿಸ್ಟ್ರಿಬ್ಯೂಷನ್, ಜೆಂಡರು, ಇನ್ಕಮ್ ಲೆವೆಲ್ಸ್ ಇಲ್ಲ ಗ್ರೋತ್ ರೇಟ್, ಇದನ್ನ ಡೆಮೋಗ್ರಫಿಕ್ ಅಂತ ಕರೀತಾರೆ. ಸೊ ಡೆಮೋಗ್ರಫಿಕ್ ಫೋರ್ಸಸ್ ರೆಫರ್ಸ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪಾಪ್ಯುಲೇಷನ್ ದಟ್ ಇಂಪ್ಯಾಕ್ಟ್ ಬಿಸ್ನೆಸ್. ಅಂದ್ರೆ ಯಾವ್ದು ಪಾಪ್ಯುಲೇಷನ್ ಸೈಜ್ ಆಗಿರ್ಬೋದು, ಗ್ರೋತ್ ರೇಟ್ ಆಗಿರ್ಬೋದು, ಏಜ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಜೆಂಡರ್ ಇನ್ಕಮ್ ಲೆವೆಲ್ಸ್ ಆಗಿರ್ಬೋದು, ಇಷ್ಟು ಕೂಡ ಡೆಮೋಗ್ರಫಿಕ್ ಫೋರ್ಸಸ್ ಆಗುತ್ತೆ. ಸೊ ಇದಾದ್ಮೇಲೆ ಎಕನಾಮಿಕ್ ಫೋರ್ಸಸ್ ಅಂತಂದ್ರೆ ಓವರ್ ಆಲ್ ಎಕನಾಮಿಕ್ ಕಂಡೀಷನ್ ದಟ್ ಎಫೆಕ್ಟ್ ಹೌ ಬಿಸ್ನೆಸ್ ಆಪರೇಟ್ ಅಂಡ್ ಪರ್ಫಾರ್ಮ್. ಯಾವ್ದಾದ್ರೆ ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಎಕ್ಸ್ಚೇಂಜ್ ರೇಟ್ಸ್ ಆಗಿರ್ಬೋದು, ಇಂಟರೆಸ್ಟ್ ರೇಟ್ಸ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಫಸ್ಟ್ ಇಂದನೂ ಕೂಡ ಇದೆ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್, ಇದೆಲ್ಲ ಎಕನಾಮಿಕ್ ಫೋರ್ಸಸ್ ಅಲ್ಲಿ ಬರುತ್ತೆ. ಸೊ ಓವರ್ ಆಲ್ ಎಕನಾಮಿಕ್ ಕಂಡೀಷನ್ಸ್ ನ ಎಕನಾಮಿಕ್ ಗ್ರೋತ್, ಯಾವ್ದು ಇನ್ಫ್ಲೇಷನ್ಸ್, ಇದೆಲ್ಲ ಎಕನಾಮಿಕ್ ಫೋರ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನ್ಯಾಚುರಲ್ ಫೋರ್ಸಸ್ ಇನ್ವಾಲ್ವ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂಡ್ ಎಕಲಾಜಿಕಲ್ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಎಫೆಕ್ಟ್ ಬಿಸ್ನೆಸ್ ಆಪರೇಷನ್. ಅಫ್ಕೋರ್ಸ್ ಬಿಸ್ನೆಸ್ ಆಪರೇಷನ್ಗೆ ತೊಂದರೆ ಆಗುತ್ತೆ, ನಮ್ಗೆ ಅರ್ಥಕ್ವೇಕ್ ಆಗುತ್ತೆ, ಕ್ಲೈಮೇಟ್ ಹೀಗೆ, ವೆದರ್ ಹೀಗೆ, ಇವತ್ತು ಸಡನ್ ಆಗಿ ಅರ್ಥಕ್ವೇಕ್ ಆಗುತ್ತೆ ಅಂತ ನಮಗೆ ಮುಂಚೆ ನಾವು ಪ್ರಿಡಿಕ್ಟ್ ಮಾಡಿರಲ್ಲ. ಸೊ ನ್ಯಾಚುರಲ್ ರಿಸೋರ್ಸ್ ಅವೈಲಬಿಲಿಟಿ ಇರುತ್ತೋ ಇಲ್ವೋ ಅನ್ನೋದೆಲ್ಲ ನಮಗೆ ಗೊತ್ತಿರಲ್ಲ. ಸೊ ಅದನ್ನ ನಾವು ನ್ಯಾಚುರಲ್ ಫೋರ್ಸಸ್ ಅಂತ ಕರಿತೀವಿ. ಅಫ್ಕೋರ್ಸ್ ಕ್ಲೈಮೇಟ್ ಮತ್ತೆ ವೆದರ್ ನ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಮುಂಚೆನೆ ಈ ಸ್ಮಾಲ್ ಬಿಸ್ನೆಸ್ ಮತ್ತೆ ಇಲ್ಲ ಅಂತಾರೆ ಕೆಲವು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಇಮಿಡಿಯೇಟ್ ಅರ್ಥಕ್ವೇಕ್ ನ ಪ್ರಿಡಿಕ್ಟ್ ಮಾಡಿರಲ್ಲ. ಸೊ ಅಷ್ಟು ಡೀಟೇಲ್ಡ್ ಆಗಿರಲ್ಲ. ಇದನ್ನೆಲ್ಲ ನಾವು ನ್ಯಾಚುರಲ್ ಫೋರ್ಸಸ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ಪೊಲಿಟಿಕಲ್ ಅಫ್ಕೋರ್ಸ್ ಇನ್ಫ್ಲೂಯೆನ್ಸ್ ಅಂದ್ರೆ ಟ್ಯಾಕ್ಸ್ ನ ಪೇ ಮಾಡಲೇಬೇಕು. GST ರಿಸ್ಟ್ರಿಕ್ಷನ್ಸ್, ಟ್ಯಾರಿಫ್, ಗವರ್ಮೆಂಟ್ ಸ್ಟೆಬಿಲಿಟಿ, ಇಂಟರ್ ಸ್ಟೇಟ್ ಟ್ಯಾರಿಫ್ ಅಂದ್ರೆ ಇಂಟರ್ ಸ್ಟೇಟ್ ಟ್ಯಾಕ್ಸ್, ಇಂಟ್ರಾ ಸ್ಟೇಟ್ ವಿತ್ ಇನ್ ದಿ ಸ್ಟೇಟ್ ಕಟ್ಟಬೇಕು, ಔಟ್ಸೈಡ್ GST, ಒನ್ ನೇಷನ್ ಒನ್ ಕಂಟ್ರಿ ಒನ್ ಟ್ಯಾಕ್ಸ್. ಬಟ್ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡೋ ತರದ್ರಲ್ಲಿ ಇರಬೇಕು. ಪೊಲಿಟಿಕಲ್ ಫೋರ್ಸಸ್ ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಇಟ್ ರೆಫರ್ಸ್ ಟು ದ ಇನ್ಫ್ಲೂಯೆನ್ಸ್ ಆಫ್ ಗವರ್ಮೆಂಟ್ ಅಂಡ್ ಗವರ್ಮೆಂಟಲ್ ಕಂಡೀಷನ್ಸ್ ಆನ್ ಬಿಸ್ನೆಸ್ ಆಪರೇಷನ್ಸ್. ನಾವು ಟ್ಯಾಕ್ಸ್ ನ, ಟ್ಯಾರಿಫ್ ರೇಟ್ಸ್ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ಲೀಗಲ್ ಫೋರ್ಸಸ್ ಅಂತಂದ್ರೆ ಲಾಸ್ ಏಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 2013 ಪ್ರಕಾರನೇ ರಿಜಿಸ್ಟರ್ ಆಗಿರ್ಬೇಕು. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾಸ್ ನ ಫಾಲೋ ಮಾಡ್ಬೇಕು, ಎಂಪ್ಲಾಯ್ಮೆಂಟ್ ಲಾಸ್ ನೆಲ್ಲ ಫಾಲೋ ಮಾಡಲೇಬೇಕು. ಸೊ ಅದನ್ನ ನಾವು ಡಿಸ್ಒಬೇ ಮಾಡ್ಲಿಕ್ಕೆ ಆಗಲ್ಲ. ಈ ಕ್ಯಾಟಗರೀಸ್ ಎಲ್ಲ ಲೀಗಲ್ ಫೋರ್ಸಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ರಿಪೀಟ್ ಒನ್ಸ್ ಅಗೈನ್, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ್ದು ಬರುತ್ತೆ? ಡೆಮೋಗ್ರಫಿಕ್ ಬರುತ್ತೆ, ಸೆಕೆಂಡ್ ಒನ್ ಎಕನಾಮಿಕ್ ಬರುತ್ತೆ, ಥರ್ಡ್ ಒನ್ ನ್ಯಾಚುರಲ್ ಬರುತ್ತೆ, ಫೋರ್ತ್ ಒನ್ ಪೊಲಿಟಿಕಲ್ ಬರುತ್ತೆ, ಲಾಸ್ಟ್ ಒನ್ ಲೀಗಲ್ ಬರುತ್ತೆ. ಸೊ ಇಷ್ಟು ಫ್ಯಾಕ್ಟರ್ಸ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಲ್ಲಿ ಫ್ಯಾಕ್ಟರ್ಸ್ ಆರ್ ಫೋರ್ಸಸ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಲ್ಲಿ ಬರುವಂತದ್ದು. ಸೊ ಇಷ್ಟು ಕೂಡ ನಿಮ್ಗೆ 12 ಮಾರ್ಕ್ಸ್ ಗಳಾದ್ರೂ ಕೇಳ್ಬೋದು, ಇಲ್ಲಾಂದ್ರೆ ಸೆಕ್ಷನ್ ಬಿ ಆದ್ರೂ ಕೇಳ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಹೇಗೆ ಪೇಪರ್ ಸೆಟ್ ಮಾಡ್ತಾರೆ ಅನ್ನೋದು. ಸೊ ಈ ಕಾನ್ಸೆಪ್ಟ್ ನ ನೀವು ತಿಳ್ಕೊಂಡಿದ್ರೆ ಸಾಕು ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ನ ಪಾಸ್ ಮಾಡಿ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹಾಕಿ. ಸೊ ಫರ್ದರ್ ನೆಕ್ಸ್ಟ್ ಟಾಪಿಕ್ಗೆ ನನ್ನ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.